ಇದು 2 ಎಕರೆ 2.25 ಎಕರೆ ಕೆಂಪು ಮಣ್ಣು ನೋಡ್ಬೋದು. ಈ ಥರ ಇಲ್ಲಿ ಬ್ಯಾಕ್ ಡ್ರಾಪಲ್ಲಿರುವಂಥ ಲ್ಯಾಂಡು. ಸೊ ಎಲ್ ಶೇಪಲ್ಲಿ ಬರುತ್ತೆ. ಈಗ ಉಳ್ಳಿ ಹಾಕಿದಾರಲ್ಲ, ಉಳ್ಳಿ ಹಾಕಿರೋದು ಒಂದು ಪೀಸು. ಇಲ್ಲಿ ಖಾಲಿ ತೆಕ್ಲು ಏನು ಬಿದ್ದಿದೆ ಅಲ್ಲಿ ಕೆಂಪು ಮಣ್ಣು ನೋಡ್ಬೋದು. ಈ ಖಾಲಿ ತೆಕ್ಲೆಲ್ಲ ಏನಿದೆ ಇದು ಒಂದು ಪೀಸು. ಸೊ ಎಲ್ ಶೇಪಲ್ಲಿ ಬರುತ್ತೆ. 2.25 ಎಕರೆ ನೋಡ್ಬೋದು. ಇದು ಕೆಂಪು ಮಣ್ಣು ಯಾವ ಥರ ಇದೆ ಅಂತೇಳಿ. ಈ ಥರ ಇಲ್ ಡ್ರಾಪ್ ಬ್ಯಾಕ್ ಸೈಡ್ಲಿ ಇರುವಂಥ ಲ್ಯಾಂಡು. ಇದರಲ್ಲಿ 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಸಿಗುತ್ತೆ. ಕೆಂಪು ಮಣ್ಣು ಉಳ್ಳಿ ಹಾಕಿರೋದು ಮತ್ತು ನಾನು ನಿಂತಿರುವಂಥ ಈ ಖಾಲಿ ಭೂಮಿ ಏನಿದೆ ಇದು ಟೋಟಲ್ 2.25 ಎಕರೆ. ಇದರಲ್ಲಿ ಒಂದಷ್ಟು ಒಂದು 7-8 ಹುಣಸೆ ಮರಗಳಿದ್ದಾವೆ. ಇಷ್ಟು ತುಂಬ ವಯಸ್ಸಾದ ಹಳೆ ಹುಣಸೆ ಮರಗಳು. ಸೊ ಈಗ ನಾನು ನಿಂತಿರೋದು ಕೂಡ ಈ ಲ್ಯಾಂಡಿಗೆ ಸೇರ್ಕೋತದೆ. ಇದು ಲ್ಯಾಂಡಲ್ಲಿ ಹೋಗಿರುವಂಥ ಮೇಲ್ಗಡೆ ಬೆಟ್ಟದ ಮೇಲಿಂದ ಹರ್ಕೊಬರುವಂಥ ಮಳೆಗಾಲದಲ್ಲಿ ಹಳ್ಳ ನೋಡಿ. ಇದಕ್ಕೆ ಸಣ್ಣದಾಗಿ ಚೆಕ್ ಡ್ಯಾಮ್ ಕೂಡ ಕಟ್ಟಿದ್ದಾರೆ. ಕೆಂಪು ಮಣ್ಣು ನೋಡ್ಬೋದು. ಸೊ ಈ ಎಲ್ ಶೇಪಲ್ಲಿ ಏನು ಬರುತ್ತೆ 2 ಎಕರೆ 30 ಗುಂಟೆ ಆ ಜಾಗಕ್ಕೆ ನಮ್ಮ ಬೈಕ್ ನಿಂತಿದೆ ನೋಡಿ. ಅಲ್ಲಿಂದ ಇಲ್ಲಿಂದ ಜಾಗ ಸ್ಟಾರ್ಟ್ ಆಗುತ್ತೆ. ಈ ಪಾಯಿಂಟಿಂದ ಸಪ್ರೇಟ್ 15 ಅಡಿ ರೋಡ್ನ ರಿಜಿಸ್ಟರ್ ಮಾಡಿಕೊಡ್ತಾರೆ. ಸೊ ಏನು ನೋಡ್ತಾ ಇದ್ದೀವಿ ನಾವು ಖಾಲಿ ಜಾಗ ಇದು. ಅಲ್ಲಿ ಮುಂದೆ ಬಲಗಡೆ ಉಳ್ಳಿ ಹಾಕಿರೋದು. ನಾನು ಹಿಂದಗಡೆಯಿಂದ ಬಂದೆ. ಇಲ್ಲಿಂದ ಸಪ್ರೇಟ್ 15 ಅಡಿ ಈ ಲ್ಯಾಂಡ್ ಸಂಬಂಧಪಟ್ಟಂಗೆ ರೋಡ್ ರಿಜಿಸ್ಟರ್ ಆಗುತ್ತೆ. ಅಲ್ಲಿಂದನೇ ಗೇಟ್ ಇಟ್ಕೊಬೋದು. ಸೊ ಈ 15 ಅಡಿ ರೋಡ್ ಬರೋದಕ್ಕೆ ಇದರಿಂದ ಹಿಂದೆ ಅದಕ್ಕಿಂತ ಮೊದಲು 20 ಅಡಿ ನಕಾಶೆ ರೋಡು, ಒಂದು 400 ಮೀಟರ್ ಅಷ್ಟು ರೋಡಿಂದ. ರೋಡು ಪರವಾಗಿಲ್ಲ, ಹತ್ತಿರ ಅವರಷ್ಟು ಕೇಸ್ ಏನಿಲ್ಲ. ಇದು ನೋಡಿ, ಇದೊಂದು ಮಳೆಗಾಲದಲ್ಲಿ ನೀರು ಸ್ಟೋರ್ ಆಗುವಂಥ ಕೆರೆ. ಆ ಬೆಟ್ಟದಿಂದ ಬರೋದೆಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ನೀರಿಗೇನು ಸಮಸ್ಯೆ ಇಲ್ಲ ಇಲ್ಲಿ. ಸೊ ಈ ಪಾಯಿಂಟಿಂದ 15 ಅಡಿ ರೋಡು ಸಪ್ರೇಟ್ ರಿಜಿಸ್ಟರ್ ಆಗುತ್ತೆ. ಇಲ್ಲಿಂದ ಹಿಂದಕ್ಕೆ 20 ಅಡಿ ನಕಾಶೆ ರೋಡು ರೋಡಿಂದ.